ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ಈವ್ನಿಂಗ್ ಟೈಮು. ನಾನು ಈವ್ನಿಂಗಿಂದ ನೈಟ್ವರೆಗೂ ಏನೆಲ್ಲ ಕೆಲಸ ಆಗುತ್ತೆ ನಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಸಾಯಂಕಾಲದಿಂದ ಅಂದರೆ 5 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಏನೆಲ್ಲ ಕೆಲಸ ಇರುತ್ತೆ, ಎಷ್ಟು ಕೆಲಸ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ವಿಡಿಯೋ ಹಾಕಿ ಲಾಗ್ ಮಾಡಿ ಅಂತ. ಅವ್ರಿಗೋಸ್ಕರ ಮತ್ತು ನಿಮ್ಮೆಲ್ಲರಿಗೋಸ್ಕರ ಇದು ಒಂದು ವಿಡಿಯೋನ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಪಾತ್ರೆ ಎಷ್ಟು ಬೇಕಾದರೂ ತೊಳಿಬೋದು ಫ್ರೆಂಡ್ಸು. ಮತ್ತು ಅದನ್ನೆಲ್ಲ ಜೋಡಿಸ್ಬಿಟ್ಟು ಮತ್ತು ಸ್ಟ್ಯಾಂಡಿಗೆ ಹಾಕ್ಬೇಕಂದ್ರೆ ಕುತ್ತಿಗೆ ಬರುತ್ತೆ. ಪಾತ್ರೆ ಎಷ್ಟಾದರೂ ತೊಳಿಬೋದು, ಮತ್ತೆ ಜೋಡಿಸ್ಬೇಕಲ್ಲ, ಅದೇ ಒಂದು ಪ್ರಾಬ್ಲಮ್ಮು. ನೋಡ್ತಾ ಇರೋದು ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಸಾಮಾನು ಇರುತ್ತೆ, ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಸಾಮಾನು ಯಾಕಿರುತ್ತೆ ಅಂದರೆ ತುಂಬ ಜನ ಇರೋದರಿಂದ ತುಂಬ ಕೆಲಸ. ಅದಕ್ಕೋಸ್ಕರ ಸಾಯಂಕಾಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮತ್ತೆ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ನೆಕ್ಸ್ಟು ಒಬ್ಬಟ್ಟು ಮಾಡಬೇಕು. ಏನಪ್ಪ ಒಬ್ಬಟ್ಟು ಅಂದರೆ, ಮೊನ್ನೆ ವರಮಹಾಲಕ್ಷ್ಮಿ ಪೂಜೆದು ಮಿಕ್ಕಿತ್ತು ಸ್ನೇಹಿತರೆ. ಹೂರ್ಣ ಮತ್ತು ಕಣ್ಕ ನಾದಿಟ್ಟಿದ್ದು ಉದಿತು. ಅದು ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಟಿದ್ವಿ. ಇವತ್ತು ಸ್ವಲ್ಪ ಫ್ರೀ ಆಗಿದ್ವಿ, ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿ, ಅದಕ್ಕೂ ಮುಂಚೆ ನಾಳೆ ದೋಸೆ ಇಲ್ಲ ಪಡ್ಡು ಮಾಡಬೇಕಂತ ಅಕ್ಕಿನ ನೆನೆಗೆ ಹಚ್ಚಿದ್ವಿ. ಉದ್ದಿನಕಾಳು ಮತ್ತು ಸೋಯಾಬೀನ್ ಬರುತ್ತೆ ಅಲ್ವಾ ಸ್ನೇಹಿತರೆ, ಸೋಯಾಬೀನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಕೂಡ ತುಂಬ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಿ ಅಲ್ವಾ, ಕ್ಲೀನಾಗಿ ಅಕ್ಕಿನ ಬೆಳಗ್ಗೆ ನೆನೆಸಿಟ್ಟಿದ್ವಿ. ಸಾಯಂಕಾಲ 5 ಗಂಟೆ ಅಂದರೆ ನೈಟ್ ಹಾಕ್ಬೋದಿತ್ತು, ಬಟ್ ಕರೆಂಟಿಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಯಾವಾಗವಾಗ. ಯಾಕಂದರೆ ತುಂಬ ಮಳೆ ಬರ್ತಾಯಿದೆ ನಮ್ಮ ಊರ ಕಡೆ. ಅದಕ್ಕೋಸ್ಕರ ಕರೆಂಟು ಹೇಳೋದಕ್ಕಾಗಲ್ಲ ನೈಟು ಇರುತ್ತೋ ಇರೋಲ್ಲ ಅಂತ. ಅದಕ್ಕೋಸ್ಕರ ನಾನು ಸಾಯಂಕಾಲ ಟೈಮೇ ಅಕ್ಕಿ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಅಷ್ಟೇ ಸ್ನೇಹಿತರೆ, ಅಕ್ಕಿ ಮತ್ತು ಉದ್ದಿನಕಾಳು ಸೋಯಾಬೀನ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕಲರ್ಫುಲ್ಲಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿದರೆ ಬೆಸ್ಟು. ಅವಲಕ್ಕಿ ನಾನಿಲ್ಲಿ ಹಾಕ್ತಾಯಿಲ್ಲ ಅಷ್ಟೇ, ಬರೀ ಓನ್ಲಿ ಉದ್ದಿನಕಾಳು ಮತ್ತು ಸೋಯಾಬೀನ್ ಅಷ್ಟೇ ಹಾಕಿರೋದು. ಇಲ್ಲಾಂದರೆ ಅವಲಕ್ಕಿ, ಇಲ್ಲಾಂದರೆ ಮಂಡಕ್ಕಿ ಇರುತ್ತೆ ಅಲ್ವಾ ಸ್ನೇಹಿತರೆ, ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ರುಬ್ಬಬೇಕಾದ್ರೆ ಅವಾಗ ಹಾಕ್ಕೊಂಡ್ರು ಅಡ್ಡಿ ಇಲ್ಲ, ಅವು ಚೆನ್ನಾಗಿ ಬರುತ್ತೆ. 2 ಸರಿ ಹಾಕ್ತೀನಿ. ತುಂಬ ಜಾಸ್ತಿ ಅಕ್ಕಿ ಇರೋದ್ರಿಂದ ಒಂದೇ ಸಲ ಹೆವಿ ಆಗುತ್ತೆ ಗ್ರೈಂಡರಿಗೆ ಅಂದ್ಬಿಟ್ಟು 2 ಸರಿ ಮಾಡ್ತಾ ಇರೋದು. ಅದಕ್ಕೂ ಇದ್ರ ಪಾಡಿಗೆ ಇದು ರುಬ್ಕೊಳ್ಳುತ್ತೆ. ನಾನು ಸೈಡಲ್ಲಿ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಟೀಗೆ ಇಡಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಟೀಗೆ ಇಟ್ಬಿಟ್ಟು ನೆಕ್ಸ್ಟು ಟೀ ಕುದೀತಾ ಇರುತ್ತೆ ಸೈಡಲ್ಲಿ, ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕಷ್ಟೆ. ಅದಾದಮೇಲೆ ಇನ್ನೂ ಅಕ್ಕ ಬಂದಿಲ್ಲ ಸ್ನೇಹಿತರೆ. ಅಕ್ಕ ಬರೋದು 6 ಗಂಟೆ ಆಗುತ್ತೆ. ಅವ್ರು ಬರೋದು 6 ಗಂಟೆ ಬರ್ತಾರೆ. ನಮ್ಮ ಮನೆಯಲ್ಲಿ ಒಂದು ಅಜ್ಜಿ ಬಂದಿದ್ದರು, ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವ್ರ ಕಡೆ ನೋಡಿಕೊಂಡು ಮಾತಾಡ್ತಾ ಇರೋದು. ಬಂದಿದ್ದರು ಮತ್ತು ಅದಕ್ಕೆ ಟೀ ಕುಡಿದು ಹೋಗಂತೆ ಅಂತ ಹೇಳಿದೆ. ಟೀಗೆ ಇಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಕುಂದಿರ್ಸಿದ್ದೀನಿ. ಒಂದು ಸೈಡು ಟೀ ಕುದೀತಾ ಇರಲಿ, ಅಷ್ಟರೊಳಗೆ ನಾನು ಮುಖ ವಾಶ್ ಮಾಡಿಕೊಂಡು ದೀಪ ಹಚ್ಚಿಬಿಟ್ಟು, ಹೋಳಿಗೆಗೆ ಹಿಟ್ಟು ಸ್ವಲ್ಪ ಸಾಲ್ಟೇಜ್ ಬರ್ತಾಯಿದೆ. ಹಿಟ್ಟು ನಾದಿಟ್ಬಿಟ್ರೆ ಒಂದು ತಾಸು 10 ಗಂಟೆಯಲ್ಲಿ ನೆನ್ಕೊಂಡ್ಬಿಡುತ್ತೆ. ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಿಟ್ಟು ಆಲ್ರೆಡಿ ಸಣ್ಣಗೆ ಆಗ್ತಾ ಬಂತು. ಇದನ್ನು ಸ್ವಲ್ಪ ಎತ್ತಿಬಿಟ್ಟು ತೆಗೆದು ಮತ್ತು ಇನ್ನೊಂದು ಸ್ವಲ್ಪ ಅಕ್ಕಿ ಉಳಿದಿದೆ ಅಲ್ವಾ, ಅದನ್ನು ಕೂಡ ಹಾಕಿಬಿಟ್ಟು ಫಿನಿಶ್ ಮಾಡಬೇಕು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಮಿಕ್ಸಿಗೆ ಹಾಕೋದಕ್ಕೂ ಈ ಥರ ಗ್ರೈಂಡರಲ್ಲಿ ರುಬ್ಬೋದಕ್ಕೂ ತುಂಬ ವ್ಯತ್ಯಾಸವೂ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಅಂತ ಹಿಟ್ಟನ್ನು ನಾದಿಟ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಸ್ನೇಹಿತರೆ. ಮೈದಾ ಹಿಟ್ಟು ಅಂದ ತಕ್ಷಣ ನಮ್ಮ ಸುಮ್ಮಿ ಮೇಡಮ್, ದುಬೈ ಸುಮ್ಮಿ ಅವರು ಕೋಪ ಜಾಸ್ತಿ. ಮೈದಾ ಹಿಟ್ಟು ಅವ್ರಿಗೆ ಆಗಿ ಬರಲ್ಲ. ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಮೈದಾ ಹಿಟ್ಟು, ಆದರೂ ಏನೂ ಮಾಡೋಕ್ಕಾಗಲ್ಲ. ಹೋಳಿಗೆಗೆ ಮೈದಾ ಹಿಟ್ಟೇ ಬೆಸ್ಟು. ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ, ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ.
ಹೂರ್ಣ ಕೂಡ ಸ್ವಲ್ಪ ಇದೆ, ಅದರಲ್ಲಿ ಇವಾಗ 12 ಹೋಳಿಗೆ ಮಾಡಬೇಕು. ಸ್ವಲ್ಪ ಇರೋದು ಹೂರ್ಣ ವೇಸ್ಟ್ ಆಗುತ್ತೆ ಅಂತ ಮಾಡ್ತಾ ಇರೋದು. ಅದೆಲ್ಲ ಇಟ್ಟು ನೆನೆಯೋದಕ್ಕೆ ಬಿಟ್ಟು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಸಾಂಬಾರು, ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ನಾನು ಟೊಮೊಟೊ ಸಾಂಬಾರಿಗೆ ಎರಡು ರೀತಿಲಿ ಮಾಡ್ತೀನಿ. ಒಂದು ರೀತಿಲಿ ಅಚ್ಕಾರ್ ಪುಡಿ ಹಾಕ್ತೀನಿ, ಇನ್ನೊಂದು ರೀತಿಲಿ ಬಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು, ತುಂಬ ಟೇಸ್ಟಿಯಾಗಿ. ನೋಡ್ತಾ ಇರ್ಬೋದು ಇಲ್ಲಿ 12 ಹೋಳಿಗೆ ಮಾಡೋಕ್ಕೂ ಅಂತ ಸಮ ಮಾಡಿ ಇಟ್ಟಿದ್ದೀನಿ ಹೂರ್ಣ ಎಲ್ಲ ಜೋಡಿಸಿ. ಯಾಕೆ 12 ಹೋಳಿಗೆ ಮಾಡಬೇಕಂತ ಏನಿದೆ ಅಂತ ಅನ್ಕೋತೀರಾ. ಬಟ್ ಇಲ್ಲಿ ಸ್ವಲ್ಪ ಏನಾದರೂ ಇತ್ತು ಅಂದಾಗ ಊಟ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತಾರೆ ನಮ್ಮ ಮನೆಯಲ್ಲಿ. ಜಾಸ್ತಿ ಇತ್ತಂದರೆ ಯಾರೂ ಊಟ ಮಾಡಲ್ಲ. ಯಾಕೆ 12 ಹೋಳಿಗೆ ಅಂದರೆ ನಾವಿರೋದು 12 ಜನ ಇದ್ದೀವಿ. ಅದರ ಸಲುವಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸೇರಿದರೆ 12 ಜನ ಆಗ್ತೀವಿ. ಎಲ್ಲರಿಗೂ ಒಂದು ಚಿಕ್ಕದಾಗಿ ಹೋಳಿಗೆ ಬರಬೇಕು ಅಂತ ನನ್ನ ಪ್ಲ್ಯಾನಿಂಗು. ಅದಕ್ಕೋಸ್ಕರ 12 ಹೋಳಿಗೆ ಮಾಡಬೇಕಂತ ಪ್ಲ್ಯಾನಿಂಗ್ ಇದೆ ಅಷ್ಟೇ. ತುಂಬ ಜಾಸ್ತಿ ಇದ್ದಾಗ ನಾನಿಗೊಲ್ಲ ನಿನಗೊಲ್ಲ ಅಂತ ಹೇಳ್ತಾರೆ ಹೋಳಿಗೆ. ಸ್ವಲ್ಪ ಕಡಿಮೆ ಇತ್ತು ಅಂದರೆ ನನಗೂ ಬೇಕು ನಿನಗೂ ಬೇಕು ಅಂತಾರೆ. ಅದಕ್ಕೆ ಯಾರಿಗೂ ಅನ್ಯಾಯ ಆಗೋದು ಬೇಡ, ಎಲ್ರಿಗೂ ಸಮ ಬರಲಿ ಅಂತ 12 ಹೋಳಿಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಬ್ಬಳೇ ಇದ್ದೀನಿ. ಇವಾಗ ಅಕ್ಕ ಬಂದರು, ಟೀ ಕುಡಿದ್ರು. ಅವರು ಕೂಡ ಇವಾಗ ಹೋಳಿಗೆ ಬೇಯಿಸ್ತೀನಿ ಅಂತ ಬಂದರೆ. ಫುಲ್ಲು ಕೋಲ್ಡ್ ಸ್ನೇಹಿತರೆ, ತುಂಬ ಕೆಮ್ಮು ಶೀತ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಎಲ್ಲರಿಗೂ ಅಟ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಅಕ್ಕ ಹೋಳಿಗೆ ಬೇಯಿಸ್ಲಿಕ್ಕಂತ ಬಂದರು. ಬೇಯಿಸ್ತೀನಿ ಬಿಡು ಅಂದೆ ನಾನು. ಇಷ್ಟೊತ್ತನ ಕೆಲಸ ಜಾಸ್ತಿ ಆಗೈತೆ ಅಲ್ವಾ, ಬೇಯಿಸ್ತೀನಿ ಬಿಡು ಅಂತ ಬಂದು ಅವರು ಡ್ಯೂಟಿ ಮಾಡ್ಕೊಂಡು ಬಂದು ಪಾಪ ಅವ್ರಿಗೂ ರೆಸ್ಟ್ ಇಲ್ದಂಗೆ ಮಾಡ್ತಾರೆ ಪಾಪ. ಬೇಯಿಸ್ಬೇಕು ಅಂತ ಅವರು ಕೂಡ ಬಂದರು, ಬೇಯಿಸ್ತಾ ಇದ್ದಾರೆ. ಅವರು ಕೂಡ ಬೇಯಿಸ್ತೀನಂತ. ಅವರು ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡಲ್ಲ. ಏನೋ ಅನಿವಾರ್ಯಕ್ಕೆ ಒಂದೊಂದು ಟೈಮ್ ಬರ್ತಾರೆ ಅಷ್ಟೇ, ಇಲ್ಲಾಂದರೆ ಬರಲ್ಲ. ನಾನೊಬ್ಬಳೇ ಜಾಸ್ತಿ ಫೋಕಸ್ ಮಾಡೋದು ಕ್ಯಾಮ್ರಾ ಮುಂದೆ. ಶ್ರಾವಣ ಬಂತು ಅಂದರೆ ಹತ್ತತ್ರ ಶ್ರಾವಣ ಮುಗಿದು ಗಣೇಶನ ಹಬ್ಬ ಮುಗಿಯೋವಷ್ಟರಲ್ಲಿ ಹತ್ತತ್ರ ಒಂದು 7-8 ಸರಿ ಹೋಳಿಗೆ ಆಗುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಪಂಚಮಿ ಮುಗೀತು ಅಂದರೆ ಆಯಿತು, ಪಂಚಮಿ ಸ್ಟಾರ್ಟ್ ಆಯಿತು ಅಂದರೆ ಗಣೇಶನ ಹಬ್ಬ ಬರುತ್ತೆ ಅಂದ ಅಷ್ಟರಲ್ಲಿ ಒಂದು 6-7 ಸರಿ ಆದರೂ ಒಬ್ಬಟ್ಟು ಮಾಡಲೇಬೇಕು. ಚಿಕ್ಕದಾಗಿ ಪೂಜೆ ಪುನಸ್ಕಾರ ಅಂತ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಬಿಡೋದಿಲ್ಲ, ಮಾಡಲೇಬೇಕು. ಒಬ್ಬಟ್ಟು ನೈವೇದ್ಯಕ್ಕೆ ಅಂತ ಶ್ರೇಷ್ಠ ಅಂದ್ಬಿಟ್ಟು ನಮ್ಮನೇಲಿ ನಾವು ಒಬ್ಬಟ್ಟೆ ಜಾಸ್ತಿ ಮಾಡೋದು. ಅಕ್ಕ ಆಲ್ರೆಡಿ ಬಂದರು ಹೋಳಿಗೆ ಬೇಯಿಸ್ಲಿಕ್ಕೆ. ನೋಡಿದ್ರಲ್ವ ಎಷ್ಟೊಂದು ಕೆಲಸ ಇರುತ್ತೆ ಅಂತಂದ್ಬಿಟ್ಟು. ನಮ್ಮ ತಂಗಿ ಇನ್ನೊಬ್ರು ಇದ್ದಾರೆ, ನಮ್ಮ ಹಸ್ಬೆಂಡ್ ತಮ್ಮನ ಹೆಂಡತಿ, ಮೈದನನ ಹೆಂಡತಿ. ಅವರು ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವರು ಕೂಡ ಬರ್ತಾರೆ. ಬರೋವರೆಗೂ ಒಬ್ಬಳೇ ನಿಭಾಯಿಸಬೇಕು. ನಮಗೆ ಆಲ್ರೆಡಿ ಅಭ್ಯಾಸ ಆಗೋಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಅಂತಾರೆ, ಎಷ್ಟೊಂದು ಕೆಲಸ ಯಪ್ಪ, ಅಷ್ಟೊಂದು ಜನ ಹೆಂಗೆ ನಿಭಾಯಿಸ್ತೀರ ಎಲ್ಲ ಅಂತ. ಹಂಗೆ ನಿಭಾಯಿಸ್ಬೇಕು, ಅಭ್ಯಾಸ ಆಗಿದ್ದೀವಿ ಅಲ್ವಾ ಆಲ್ರೆಡಿ. ತುಂಬ ಜನ ಇರೋದರಿಂದ ಅದು ಒಂಥರ ಖುಷಿ ಕೊಡುತ್ತೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಖುಷಿ ಕೊಡುತ್ತೆ. ಕೆಲಸ ಒಂದು ಬಿಟ್ಟರೆ ಇನ್ನು ಉಳ್ಕಿದ್ದೆಲ್ಲ ಮ್ಯಾಟ್ರು ಖುಷಿನೇ ಅಂತ ಹೇಳ್ಬೋದು. ಬಟ್ ಡಿವೈಡ್ ಆಗೋದ್ರಿಂದ ಸ್ವಲ್ಪ ಖುಷಿ ಇರೋಲ್ಲ ಮನಸ್ಸಿಗೆ, ಏನೋ ಒಂಥರ ಇರುತ್ತೆ. ಬಟ್ ಕೆಲಸ ಕಡಿಮೆ ಇರುತ್ತೆ ಅಷ್ಟೇ. ಬಟ್ ಇದು ಒಂದು ಜಾಯಿಂಟ್ ಫ್ಯಾಮಿಲಿಗೂ ಸಿಂಗಲ್ ಫ್ಯಾಮಿಲಿಗೂ ಇರೋ ವ್ಯತ್ಯಾಸ ಅಂದರೆ ಪ್ರೀತಿ ವಿಶ್ವಾಸನ ಎಷ್ಟು ಮಾಡ್ಕೊತೀವೋ ಅಷ್ಟೇ ಬೆಸ್ಟು, ಅಷ್ಟೇ ಒಳ್ಳೆಯದು. ನಾನು ಈ ಥರ ಡಬಲ್ ಕವರ್ ಆಗಿಬಿಟ್ಟೆ ಹೋಳಿಗೆ ಮಾಡೋದು. ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ ಅಂತ ಹೇಳ್ಬೋದು. ಮೊನ್ನೆ ನಮ್ಮ ತುಳಜಮ್ಮವರು ಬಾಳೆ ಎಲೆ ಮೇಲೆ ಒಬ್ಬಟ್ಟು ಮಾಡಿದ್ರು. ಸಖತ್ತಾಗೆ ಬಂದಿತ್ತು ಸ್ನೇಹಿತರೆ, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಖುಷಿ ಆಯಿತು. ನಾನು ಯಾವತ್ತೂ ನೋಡಿರಲಿಲ್ಲ ತುಳಜಮ್ಮವ್ರು, ಅಂದರೆ ತುಳಜಾ ವ್ಲಾಗ್ಸ್ ಅವರು ತುಂಬ ಸೂಪರಾಗಿ ಮಾಡಿದರು ಹೋಳಿಗೆ. ಅಂದರೆ ನಾನು ಬಾಳೆ ಎಲೆ ಮೇಲೆ ಮಾಡಿರೋದು ಮಾತ್ರ ಫಸ್ಟ್ ಟೈಮ್ ನಾನು ನೋಡಿರೋದು. ನೆಕ್ಸ್ಟ್ ಟೈಮ್ ಪ್ರಯತ್ನ ಮಾಡ್ತೀನಿ ನಾನು ಆ ಥರ ಮಾಡಲಿಕ್ಕೆ. ನಾನು ಯಾವಾಗಲೂ ಕವರ್ ಹಾಕ್ಬಿಟ್ಟೆ ಹೋಳಿಗೆ ಮಾಡೋದ್ರಿಂದ
ಇದೇ ಅಭ್ಯಾಸ ಆಗೋಗಿದೆ. ಬಾಳೆ ಎಲೆ ಸಿಕ್ತು ಅಂದರೆ ಅದರ ಮೇಲೆ ಕೂಡ ಟ್ರೈ ಮಾಡ್ಬೋದು ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಅಕ್ಕ ತಂಗಿ ಮಾತಾಡ್ಕೊತ ಟೈಮ್ ಪಾಸ್ ಏನಾದರೂ ಒಂದು ಮಾತಾಡಲೇಬೇಕಲ್ವ, ಕೆಲಸ ಆಗಬೇಕು ಅಂತ ಅಂದಾಗ ಏನಾದರೂ ಒಂದು ಮಾತಾಡಲೇಬೇಕು. ಮಾತಾಡ್ಕೊತ ನಾವು ಕೆಲಸ ಮಾಡ್ಕೊತಾ ಇರ್ತೀವಿ. ಬಟ್ ಮನೇಲಿರಲ್ಲ ಅವರು. ಬೆಳಗ್ಗೆ 9:30ಗೆ ಹೋದರೆ ಸಾಯಂಕಾಲ 6:30ಗೆ ಅಥವಾ 6 o'clockಗೆ ಬರೋದು ಮನೆಗೆ. ಅವರು ಜಾಬ್ ಮಾಡ್ತಾರೆ. ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಗೆ ನೈಟುವರೆಗೂ ಒಂದು ಕೆಲಸ ನಂದು ಎಷ್ಟೆಲ್ಲ ಇರುತ್ತೆ ಅಂತ ಗೊತ್ತಾಯಿತು. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ. ಹಾಗೆ ನಾಳೆ ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.